ನೋಡಿ ಅಶ್ವಿನಿ, ಇದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಬೆಳೆ ವಿಮೆ ಆಯ್ತಾ. ಈಗ ಕಲಬುರಗಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇನ್ನೂ ನಾನು ಸರ್ಚ್ ಮಾಡ್ತಾ ಇದ್ದೆ, 221 ಕೋಟಿ ಕಲಬುರಗಿ ಜಿಲ್ಲೆಗೆ ಇದ್ರ ಬಗ್ಗೆ ಅನುದಾನ ಬಂದಿದೆಯಂತೆ. ಅಂದ್ರೆ ರೈತರ ಅಕೌಂಟಿಗೆ ಬರ್ತಾ ಇರೋದು 36 ರೂಪಾಯಿ, 56 ರೂಪಾಯಿ. ಅವ್ರು ಕಟ್ಟಿರೋದು 3 ಡಿಜಿಟ್, ಬಂದಿರೋದು 2 ಡಿಜಿಟ್. ಬರಬೇಕಾಗಿದ್ದು 25,000, ಅಟ್ಲೀಸ್ಟ್ 15,000. ಬಂದಿರೋದು 35 ರೂಪಾಯಿ, 55 ರೂಪಾಯಿ, 70 ರೂಪಾಯಿ. ಅಲ್ಲ, ರೈತರ ಕತೆ ಏನಾಗ್ತಾ ಇದೆ ಅಂತ. ಅದು ಕೂಡ ಈ ವರ್ಷದಲ್ಲ, ಅದು ಹೋದ ವರ್ಷದ್ದು ಆಯ್ತಾ. ಒಂದಷ್ಟು ನಿಯಮವನ್ನ ಸಡಿಲಿಸಬೇಕು, ಒಂದಷ್ಟು ನಿಯಮಗಳು ನಮಗೆ ತೊಂದರೆ ಕೊಡ್ತಾ ಇದೆ, ಇದರಿಂದ ಅರ್ಜಿ ತಿರಸ್ಕೃತ ಆಗ್ತಾ ಇದೆ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತಲ್ಲ, ಅವಾಗ ಒಂದಷ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಅರ್ಜಿ ಹಾಕಿದ್ರಂತೆ. ಆ ಅರ್ಜಿ ಕತೆ ಏನಾಯ್ತು ಅದು ಕೂಡ ಗೊತ್ತಿಲ್ಲ. ಒಟ್ಟಲ್ಲಿ ರೈತರಿಗೆ ಬರ ಒಂದ್ ಕಡೆ ಆದ್ರೆ ಅಕೌಂಟ್ ಅಲ್ಲಿ 35 ರೂಪಾಯಿ, 55 ರೂಪಾಯಿ ನೋಡಿ ಅವ್ರ ಮನ್ಸೇನಾಗ್ಬೇಕ್ರಿ? ಅಲ್ಲ, ಅವ್ರ ಮನ್ಸೇನಾಗ್ಬೇಕು ಅಂತ. ರಾಜ್ಯದಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿಕೊಂಡಿದೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ಕಂಗಾಲಾದ ರೈತರು ಈ ವರ್ಷ ಅನಾವೃಷ್ಟಿಯಿಂದ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಪ್ರಕೃತಿ ವಿಕೋಪಗಳಿಂದ ಬೆಳೆ ಬೆಳೆಯೋದಕ್ಕೆ ಆಗದೆ ಇದ್ದಂತ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರ ರೈತರ ಬೆಳೆಗೆ ಬೆಳೆ ವಿಮೆ ಮಾಡಿಸ್ಕೊಂಡಿದೆ. ಎಷ್ಟು ಕಟ್ಕೊಂಡಿದ್ದಾರೆ? 600 ರೂಪಾಯಿ, 800 ರೂಪಾಯಿ ಹಿಂಗೆಲ್ಲ ಕಟ್ಸ್ಕೊಂಡಿದ್ದಾರೆ. ನೀರಾವರಿ ಬೆಳೆಗೆ, ಭೂಮಿಗೆ 1650 ರೂಪಾಯಿ. ನೀವು ಹೇಳಿದ್ರಲ್ಲ, 1650 ರೂಪಾಯಿ ಒಳ್ಳೆ ನೀರಾವರಿ ಬೆಳೆ ಕಟ್ಸ್ಕೊಂಡಿರೋದು. ಆದ್ರೆ ಕಳೆದ ವರ್ಷದ ಬೆಳೆ ವಿಮೆಯ ಅಂತಿಮ ಹಂತದ ಹಣ ರೈತರ ಖಾತೆಗೆ ಜಮಾ ಆಗಿದೆ. ರೈತರು ಬೆಳೆ ವಿಮೆ ಹಣ ಜಮಾ ಆಗಿರೋದನ್ನ ಬಿಟ್ಕೊಂಡು ಇದೇನಿದು 25,000 ಇರೋ ಜಾಗದಲ್ಲಿ 25 ರೂಪಾಯಿ ಇದೆಯಲ್ಲ ಅಂತ ಅವರು ತುಂಬಾ ಶಾಕ್ ಆಗ್ಬಿಟ್ಟಿದ್ದಾರೆ. ಫಸ್ಟ್ ಈ ಸ್ಟೋರಿ ನೋಡೋಣ, ಆಮೇಲೆ ಮಾತಾಡೋಣ. ರೈತರಿಗೆ ಗಾಯದ ಮೇಲೆ ಬರೆ ಎಳೆದ ಸರ್ಕಾರ. ಭೀಕರ ಬರಗಾಲದ ನಡುವೆ ಬೆಳೆ ವಿಮೆ ಶಾಕ್. ಅನ್ನದಾತನ ಖಾತೆಗೆ ಪುಡಿಗಾಸು. ಇದೇನು ಭಿಕ್ಷೆನಾ? ಸದ್ಯ ಭೀಕರ ಬರಗಾಲದಿಂದ ಕರುನಾಡು ಅಕ್ಷರಶಃ ನಲುಗಿ ಹೋಗಿದೆ. ಜಲಮೂಲಗಳು ಬತ್ತಿ ಹೋಗಿದ್ದು, ಕೆರೆ ಕಟ್ಟೆಗಳು ಒಣಗಿ ಹೋಗಿವೆ. ರಾಜ್ಯದ ಬಹುತೇಕ ಜಲಾಶಯಗಳು ಖಾಲಿ ಹೊಡೆಯುತ್ತಿವೆ. ಕಂಡು ಕೇಳರಿಯದಂತಹ ಜಲಕ್ಷಾಮದಿಂದ ಜನರು ಕಂಗಾಲಾಗಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಸಾಧಾರಣ ಮಳೆಯಾಗ್ತಿದ್ದು ಡ್ಯಾಂಗೆ ನೀರು ಹರಿದು ಬರ್ತಾ ಇದೆ. ಇದು ತಾತ್ಕಾಲಿಕವಷ್ಟೇ. ಮಳೆ ಬಂದ ನೀರು ಹರಿದು ಹೋಗಲಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಬರಸಿಡಲು ಬಡಿಯಲಿದೆ. ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಒಂದ್ ಕಡೆಯಾದ್ರೆ ಮುಂಗಾರು ನಂಬಿ ಬೆಳೆ ಬೆಳೆದಿದ್ದ ರೈತರು ಬೀದಿಗೆ ಬಿದ್ದಿದ್ದಾರೆ. ಮಳೆಯಿಲ್ಲದೆ ಭೂಮಿಯಲ್ಲೇ ಬೆಳೆ ಒಣಗಿದ್ದು ರೈತರು ಟ್ರ್ಯಾಕ್ಟರ್ ಅನ್ನು ಹರಿಸಿ ಬೆಳೆ ನಾಶಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಅತಿವೃಷ್ಟಿ ಉಂಟಾಗಿದೆ. ಅತಿವೃಷ್ಟಿ, ಹಲವೆಡೆ ಅನಾವೃಷ್ಟಿಯಿಂದ ಅನ್ನದಾತರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಸಾಲಬಾಧೆ ತಾಳಲಾರದೆ ರೈತರು ಸಾವಿನ ದಾರಿಯನ್ನು ಹಿಡಿದಿದ್ದಾರೆ. ಬಹುತೇಕ ರೈತರು ತಮ್ಮ ಸಂಕಷ್ಟಕ್ಕೆ ಕೈ ಹಿಡಿಯುತ್ತೆ ಅಂತ ಬೆಳೆ ವಿಮೆ ಮಾಡಿಸಿದರು. ಆದರೆ ಆ ಬೆಳೆ ವಿಮೆ ಹಣ ಜಮಾ ಆಗಿರೋದನ್ನ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗಿ ಹೋಗ್ತೀರಿ. ಅನ್ನದಾತನ ಖಾತೆಗೆ ಪುಡಿಗಾಸು ಜಮೆ. 10 ರೂಪಾಯಿ, 65 ರೂಪಾಯಿ ಬೆಳೆ ವಿಮೆ ಹಣ ಜಮೆ. ಮೊಬೈಲ್ನಲ್ಲಿ ಹೀಗೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 64 ರೂಪಾಯಿ ಬೆಳೆ ವಿಮೆ ಹಣ ಜಮಾ ಆಗಿರೋದನ್ನ ತೋರಿಸುತ್ತಿರುವಂತಹ ರೈತರು. ಮತ್ತೊಂದು ಕಡೆಗೆ ಬಿಡಿಗಾಸು ಬೆಳೆ ವಿಮೆಯನ್ನ ಹಾಕಿದ ಬೆಳೆ ವಿಮೆ ಕಂಪನಿ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವ ರೈತರು. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಆತನೂರು ಮತ್ತು ಬೋಗನಹಳ್ಳಿ ಗ್ರಾಮದ ರೈತರ ಸ್ಥಿತಿ ಇದು. ಕಳೆದ ವರ್ಷ ಅತಿವೃಷ್ಟಿಯಿಂದ ಜಿಲ್ಲೆಯ ಬಹುತೇಕ ರೈತರು ತಾವು ಬೆಳೆದಿರುವಂತಹ ಬೆಳೆಯನ್ನ ಕಳೆದುಕೊಂಡಿದ್ದರು. ತೊಗರಿ, ಜೋಳ, ಕಬ್ಬು ಬೆಳೆ ನಾಶವಾಗಿತ್ತು. ಇದರಿಂದ ರೈತರು ಎಕರೆಗೆ ಬೆಳೆಯಾಶ್ರಿತ ಭೂಮಿಗೆ 600 ರಿಂದ 800 ರೂಪಾಯಿ, ನೀರಾವರಿ ಭೂಮಿಗೆ 1650 ರೂಪಾಯಿ ಬೆಳೆ ವಿಮೆ ಹಣವನ್ನ ವಿಮೆ ಕಂಪನಿಗೆ ಕಟ್ಟಿದ್ದಾರೆ. ಸಂಕಷ್ಟದಲ್ಲಿ ಆ ಹಣ ಸೇರಿ ಸರ್ಕಾರ ಹೆಚ್ಚಿನ ಹಣವನ್ನ ಕೊಡುತ್ತೆ ಅಂತ ಕಾಯ್ತಾ ಕೂತಿದ್ರು. ಆದರೆ ಬೆಳೆ ವಿಮೆ ಹಣ ಜಮಾ ಆಗಿರುವುದನ್ನ ಕಂಡು ರೈತರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. 2025-26 ಸಾಲಿನಲ್ಲಿ ಮುಂಗಾರು ಹಂಗಾಮು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಎಲ್ಲಾ ನಮ್ಮ ರೈತ ಬಾಂಧವರು ಮಿನಿಮಮ್ 1200 ರಿಂದ 1300 ರೈತರು ಈ ಒಂದು ಬೆಳೆ ವಿಮೆ ಕಟ್ಟಿದ್ದಾರೆ. ಬೆಳೆ ವಿಮೆ ಕಟ್ಟಿದ್ರು ಕೂಡ ನಾವು ಕಟ್ಟಿದ್ದು ಎಕರೆಗೆ 800 ರಿಂದ 900, ನೀರಾವರಿ 1650. ಆದ್ರೆ ನಮಗೆ ರೈತರಿಗೆ ಸಂದೇಹ ಆದ ಹಣ 6 ರೂಪಾಯಿ, 8 ರೂಪಾಯಿ, 10 ರೂಪಾಯಿ. ಇದೇನು ದಾನದ ರೂಪದಲ್ಲಿ ರೈತರಿಗೆ ಕೊಡ್ತಾ ಇದ್ದೀರಿ? ಇದು ಯಾವ ರೀತಿ ಸರ್ವೆ ಮಾಡಿದಿರಿ?
ಬೆಳೆ ಹಾನಿ ಸಮೀಕ್ಷೆ ಸಂದರ್ಭದಲ್ಲಿ ಅಧಿಕಾರಿಗಳು ಕೊಳ್ಳಾಟ ನಡೆಸಿ ಸರಿಯಾಗಿ ಸರ್ವೆಯನ್ನ ಮಾಡದೇ ಇರುವುದರಿಂದ ಇವತ್ತು ನಮಗೆ ಬೆಳೆ ವಿಮೆ ಹಣ ಸರಿಯಾದ ಪ್ರಮಾಣದಲ್ಲಿ ಬಂದಿಲ್ಲ. ಮೊದಲೇ ಬರಗಾಲದಿಂದ ಸಾಕಷ್ಟು ತೊಂದರೆಗೆ ಒಳಗಾದ ರೈತರು ಬೆಳೆ ವಿಮೆಯ 4 ಕಾಸಿನ ಕನಸು ಕೂಡ ಕಾಣ್ತಿದ್ರು. ಆದರೆ ಬೆಳೆ ವಿಮೆ ಕಂಪನಿ ಮತ್ತು ಸರ್ಕಾರ ರೈತರ ಆಸೆಗೆ ತಣ್ಣೀರು ಎರಚುವಂತಹ ಕೆಲಸ ಮಾಡಿದೆ. ರೈತರಿಗೆ ಬೆಳೆ ವಿಮೆ ಕಂಪನಿಯಿಂದ ಮೋಸ ಆಗಿರುತ್ತದೆ. ನಮ್ಮ ಎಲ್ಲಾ ರೈತರಿಗೆ 10 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಅಂತೆ ಜಮಾ ಆಗಿರುತ್ತದೆ. ಇದಕ್ಕೆ ಮೂಲ ಕಾರಣ ಸರಿಯಾಗಿ ಸರ್ವೆ ಮಾಡದೇ ಇರುವುದು ಪ್ರಮುಖ ಕಾರಣವಾಗಿರುತ್ತದೆ. ನಿಮ್ಮ ಜಿಲ್ಲೆಯಲ್ಲಿ ಹೀಗಾಗಿದೆ ಅಂತ ನೂತನ ಸಚಿವರನ್ನ ಕೇಳಿದ್ರೆ ಅಜಯ್ ಸಿಂಗ್ ಹೇಳೋದು ಹೀಗೆ ನೋಡಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರಲ್ಲಿ ಕೆಲವು ಹಳ್ಳಿಗಳಲ್ಲಿ ರೈತರಿಗೆ ಬೆಳೆ ವಿಮೆ ಕೊಡುವಂತದ್ರಲ್ಲಿ ಸಾಕಷ್ಟು ಮೋಸಗಳು ಮಾಡ್ತಾ ಇದಾವೆ ಕಂಪನಿಗಳು ಅನ್ನೋಂಥದ್ದು. ಅಂದ್ರೆ ಅವ್ರ ಹತ್ರ ಹೆಚ್ಚು ಹಣವನ್ನು ಕಟ್ಟಿಸ್ಕೊಳ್ತಾರೆ. ಅವ್ರ ಖಾತೆಗೆ ಜಮಾ ಮಾಡುವಂತ ಸಂದರ್ಭದಲ್ಲಿ 10 ರೂಪಾಯಿ, 15 ರೂಪಾಯಿ, 60 ರೂಪಾಯಿ ಈ ತರ ಕಡಿಮೆ ಮಾರ್ಜಿನ್ ಅಲ್ಲಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದಷ್ಟು ಆರೋಪಗಳು ಕೇಳ್ಬರ್ತಾ ಇದೆ. ಹೌದು, ಅದು ನಮ್ಗೆ ಗೊತ್ತಾಗಿದೆ. ಅದೇನಾಗಿದೆ ಅಂತ ಅದ್ರ ಬಗ್ಗೆ ಸರಿಯಾಗಿ ರೀತಿಯಿಂದ ನಾವು ತಿಳ್ಕೊಂಡು ಯಾವ ಕಾರಣಕ್ಕೂ ನಮ್ಮ ಭಾಗದ ರೈತರಿಗೆ ಅನ್ಯಾಯ ಆಗಕೂಡದು ಅಂತ ನಾವು ನೋಡ್ಕೊಳ್ತೀವಿ. ಇದನ್ನ ತಾವೇನಾದ್ರೂ ಜಿಲ್ಲೆಗೆ ಹೋದಂತ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಬೆಳೆ ಕಂಪನಿಗಳನ್ನು ಕರೆದು ಮಾತನಾಡುವಂತ ಪ್ರಯತ್ನ ಮಾಡ್ತೀರಾ ಸರ್? ಅಲ್ಲ, ಖಂಡಿತವಾಗಿ ನಾವು ಮಾಡ್ತೀವಿ. ನಾವು ಕೇವಲ ನಾವು ಹಳ್ಳಿಯಲ್ಲಿ ಹೋಗಿ ಮತ್ತೆ ತಾಲೂಕು ಅಟ್ಲೀಸ್ಟ್ ಕನಿಷ್ಠ ಒಂದು 3-4 ತಾಲೂಕಾದ್ರೂ ನಾವು ಭೇಟಿ ಆಗ್ತೀವಿ. ಇನ್ನು ರೈತರು ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಆ ಹಣವನ್ನ ಕಡದೇ ಇದ್ರೆ ಬೆಳೆ ವಿಮೆ ಜಮೆ ಆಗುವುದಿಲ್ಲ. ಇದನ್ನ ಕೂಡ ರೈತರು ಅರಿತುಕೊಳ್ಳಬೇಕಾಗಿದೆ. ಸದ್ಯ ಬೆಳೆ ವಿಮೆಗಾಗಿ ಅಂತ ರೈತರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಕಟ್ಟಿಸಿಕೊಂಡ ವಿಮಾ ಕಂಪನಿಗಳು ರೈತರ ಬೆಳೆ ಹಾನಿಗೆ ಬಿಡಿಗಾಸು ಹಾಕುವುದರ ಮೂಲಕ ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ಮುಂದಾಗಿವೆ. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಬರದಿಂದ ಸಂಕಷ್ಟಕ್ಕೆ ಸಿಲುಕಿಕೊಂಡಿರುವಂತಹ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ಬೆಳೆ ವಿಮೆ ಒದಗಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿದೆ.